ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ರೀತಿ ನೋಡೋಣ ಬನ್ನಿ. ಬಾಳೆಕಾಯಿ ಹಾಗೆ ಬಾಳೆ ದಿಂಡು ಮತ್ತು ಬಾಳೆಹಣ್ಣು ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಬಾಳೆ ದಿಂಡು ಅಂತಂದು ಸಿಗುತ್ತೆ. ಅದನ್ನ ವರ್ಷದಲ್ಲಿ 2ರಿಂದ 3 ಸಲ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಹಾಗೆ ಕಿಡ್ನಿ ಸ್ಟೋನ್ ಆದವ್ರಿಗೆ ಮಾರ್ನಿಂಗು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆಲಿ ಇರೋ ಕಲ್ಲು ಕೂಡ ಕರಗುತ್ತೆ. ನಾನು ಇವತ್ತು ನಿಮಗೆ ಬಾಳೆಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬಾಳೆಕಾಯಿನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಮೇಲಿನ ಸಿಪ್ಪೆನ ತೆಗೆದಿಟ್ಕೊತೀನಿ. ನಂತರ ಈ ಥರ ಕಟ್ ಮಾಡಿಕೊಂಡು ಪೀಸಾಗಿ ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡೋದು ಬೇಡಪ್ಪ ಅಂದ್ರೂ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಬಾಳೆಕಾಯಿನ ಕುಕ್ಕರಲ್ಲಿ ಹಾಕಿ ವಿಸಿಲು ಮಾಡಿಸ್ಬೋದು. ಬೇಡಪ್ಪ ಅಂತಂದರೆ ಈ ಥರ ಫ್ರೈ ಮಾಡ್ಕೋಬೋದು. ನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅರಿಶಿನ ಹಾಗೂ ಉಪ್ಪು ಹಾಕಿ ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೊತೀನಿ. ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಟೆ ಫ್ರೈ ಮಾಡ್ಕೊತ ಹೋಗಬೇಕು. ಒಂದು 5ರಿಂದ 6 ನಿಮಿಷ ಫ್ರೈ ಆದರೆ ಸಾಕು. ಈ ಕಡೆಗೆ ಮಸಾಲ ತೊಗೊತೀನಿ. ಒಂದು ಜಾರಿಗೆ ಹಸಿ ಕೊಬ್ಬರಿ ಆಗಲಿ ಒಣ ಕೊಬ್ಬರಿ ಆಗಲಿ ಯಾವುದಾದ್ರೂ ಹಾಕ್ಕೋಬಹುದು. ಸ್ವಲ್ಪ ಕೊಬ್ಬರಿ, ನಂತರ ಈರುಳ್ಳಿ, ನಂತರ ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಆನಂತರ 1ರಿಂದ 2 ಟೊಮಾಟೊ ಹಣ್ಣು ಹಾಕ್ಕೊಂಡು ರುಬ್ಬಿಡ್ಕೊತೀನಿ. ನಂತರ ಈ ಕಡೆಗೆ ಪಲ್ಯಗೆ ಒಗ್ಗರಣೆಗೆ ಅಂತಂದು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆ ಕಾಳು ಜೀರಿಗೆ ಹಾಕ್ಕೊತೀನಿ. ಅದು ಸಿಡ್ದಾದ ಮೇಲೆ ಸ್ವಲ್ಪ ಕರಿಬೇವು, ಟೊಮಾಟೊ ಹಣ್ಣು, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ಹಸಿ ವಾಸನೆ ಹೋದಾದಮೇಲೆ 1 ಸ್ಪೂನು ಅರಿಶಿಣದ ಪುಡಿ, 1 ಸ್ಪೂನು ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಹಾಕ್ಕೊತೀನಿ. ಅದು ಫ್ರೈ ಆದಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, ಅನಂತರ ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲ ಕೂಡ ಹಾಕ್ಕೊಂಡು ಈ ಮಸಾಲ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈ ರುಬ್ಬಿರೋ ಮಸಾಲ ಹಸಿ ವಾಸನೆ ಪೂರ್ತಿ ಹೋಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡುತ್ತೆ, ಅದು ಸೈಡೆಲ್ಲ ಎಣ್ಣೆ ಬಿಡಬೇಕು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಕಡೆಗೆ ಫ್ರೈ ಮಾಡೋ ಇಟ್ಕೊಂಡಿದ್ನೆಲ್ಲ ಬಾಳೆಕಾಯಿನ ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈ ಬಾಳೆಕಾಯಿ ಪಲ್ಯ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ, ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ. ಸ್ವಲ್ಪ ತೆಳುವಾಗಿ ಮಾಡಿದರೆ ಅನ್ನದ ಜೊತೆಗಾದರೂ ಆಗುತ್ತೆ. ಆನಂತರ ಚಪಾತಿಗೆ, ರೊಟ್ಟಿಗೆ ಎರಡಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಬೇಯೋಕ್ಕಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸಿದರೆ ಸಾಕು. ಈ ನೋಡಿದ್ರಲ್ಲ ಪಲ್ಯ ಆಗಲೇ ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಈ ಪಲ್ಯ. ನಾನು ಈ ಬಾಳೆಕಾಯಿ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿಟ್ಕೊಂಡಿದ್ದೆ. ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಇವತ್ತಿನ ಈ ಬಾಳೆಕಾಯಿ ಪಲ್ಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ.